ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂಡರ್ SEP ಅಂತಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಪ್ರಕಾರ ಅಂತಂದರೆ ಅದರಲ್ಲಿ ಕೆಮಿಸ್ಟ್ರಿಯಲ್ಲಿ 4 ಯೂನಿಟ್ ಬರುತ್ತೆ. 4ನೇ ಯೂನಿಟ್ಗೆ ನಾವೇನಂತ ಕರಿತೀವಿ ಅಂತಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಸ್ಟೀರಿಯೋ ಕೆಮಿಸ್ಟ್ರಿ ಒನ್ ಆಫ್ ದಿ ಸಬ್ ಟಾಪಿಕ್ ಇದೆ. ಅದರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸ್ಟೀರಿಯೋ ಕೆಮಿಸ್ಟ್ರಿಯಲ್ಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ವಿಡಿಯೋ 11ನೇ ವಿಡಿಯೋ ಆಗಿರುತ್ತೆ. ಇದಕ್ಕಿಂತ ಮುಂಚೆ ನಾನು 10 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಅಗೇನ್ ನೀವು ಸ್ಟೀರಿಯೋ ಐಸೋಮರಿಸಮ್ ಅಂತ ತೊಗೊಂಡ್ರೆ 2 ಥರ ಬರುತ್ತೆ. ಒಂದು ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಬರುತ್ತೆ, ಇನ್ನೊಂದಕ್ಕೆ ಸ್ಟೀರಿಯೋ ಐಸೋಮರ್ಸ್ ಅಂತ ಬರುತ್ತೆ. ಇವಾಗ ನಾನು ಮಾಡ್ತಾ ಇರೋಂಥದ್ದು ಜೊಮೆಟ್ರಿಕಲ್ ಐಸೋಮರ್ಸ್ ಆ್ಯಂಡ್ ಆಪ್ಟಿಕಲ್ ಐಸೋಮರ್ಸ್. ಆಪ್ಟಿಕಲ್ ಐಸೋಮರ್ಸ್ದು ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ 9ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಆಪ್ಟಿಕಲ್ ಐಸೋಮರ್ಸ್ ಅಂದರೆ ದೋಸ್ ಆರ್ ದಿ ಐಸೋಮರ್ಸ್ ಇನ್ ವಿಚ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ 3D ಡೈಮೆನ್ಷನ್ ಇನ್ ಸ್ಪೇಸ್ ಇದೆ. ಆ್ಯಕ್ಚುಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಸ್ಪೇಸ್ ಏನಿರುತ್ತಲ್ಲ ಅದನ್ನು ಸ್ಟಡಿ ಮಾಡ್ತೀವಲ್ಲ, ಆ ಐಸೋಮರ್ಸ್ ಸ್ಟಡಿ ಮಾಡೋದಕ್ಕೆ ನಾವು ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಕರಿತೀವಿ. ಆದರೆ ಆ 3 ಡೈಮೆನ್ಷನಲ್ ಪಿಕ್ಚರ್ ನಾವು ಬೋರ್ಡ್ ಮೇಲೆ ಬರೀಬೇಕಾದ್ರೆ ಅದು 2 ಡೈಮೆನ್ಷನ್ ಆಗುತ್ತೆ. ಬಿಕಾಸ್ ಐ ಕ್ಯಾನಾಟ್ ರೈಟ್ 3 ಡೈಮೆನ್ಷನ್ ಬೋರ್ಡ್ ಮೇಲೆ ಅಥವಾ ಪೇಪರ್ ಮೇಲೆ ಬರೆಯೋಕ್ಕಾಗಲ್ಲ. ಸೊ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಆನ್ ಎ 2 ಡೈಮೆನ್ಷನಲ್ ಬೋರ್ಡ್. ಅದಕ್ಕೆ ನಾವೇನಂತ ಕರಿತೀವಿ, ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಅದನ್ನು ರೆಪ್ರೆಸೆಂಟ್ ಹೇಗೆ ಮಾಡ್ತೀವಿ, ಯಾವ್ಯಾವ ಮೆಥಡಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು, ಸ್ಟೀರಿಯೋ ಕೆಮಿಕಲ್ 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಆನ್ ಎ 2 ಡೈಮೆನ್ಷನಲ್ ಬೋರ್ಡ್ ಆರ್ ಎ ಪೇಪರ್. ಅದಕ್ಕೆ ವೆಡ್ಜ್ ಅಂಡ್ ಹ್ಯಾಚ್ಡ್ ಬಾಂಡ್ ಸ್ಟ್ರಕ್ಚರ್ ಅಂತ ಕರೀತಾರೆ, ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಕರೀತಾರೆ, ಸಾಹಾಸ್ ಪ್ರೊಜೆಕ್ಷನ್ಸ್ ಅಂತಾರೆ, ನ್ಯೂಮನ್ ಪ್ರೊಜೆಕ್ಷನ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಹೇಗೆ ಬರೆಯೋದು ಅಂತ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳೋಣ ಅಂತ ಅಂದ್ಕೊಳ್ತಿದ್ದೀನಿ. ಜೊತೆಗೆ ಇಂಟರ್ ಕನ್ವರ್ಷನ್ಸ್ ಹೇಗೆ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾದರೆ ಈಸಿ ಆಗುತ್ತೆ. ಹಾಗಾಗಿ ಅದನ್ನು 3 ಡೈಮೆನ್ಷನ್ ಪಿಕ್ಚರ್ನ 2 ಡೈಮೆನ್ಷನಲ್ ಬೋರ್ಡ್ ಮೇಲೆ ಹೇಗೆ ಬರೀತಾರೆ, ಕಾನ್ಫಿಗರೇಷನ್ ರೆಪ್ರೆಸೆಂಟೇಷನ್ ಆಫ್ ಎ ಕಾನ್ಫಿಗರೇಷನ್ ಬೈ ಡಿಫ್ರೆಂಟ್ ಮೆಥಡ್ಸ್ ಹೇಗಾಗುತ್ತೆ ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ನಿಮಗೆ ಗೊತ್ತಿದೆ. ಯಾವುದೋ ಒಂದು ಮಾಲಿಕ್ಯೂಲ್ನ ತೊಗೊಂಡ್ರೆ ಇನ್ ಸ್ಪೇಸಲ್ಲಿ ಇಟ್ ಗೋಯಿಂಗ್ ಟು ಹ್ಯಾವ್ 3 ಡೈರೆಕ್ಷನ್, ಲೆಂತ್ ಇರುತ್ತೆ, ಬ್ರೆಡ್ತ್ ಇರುತ್ತೆ, ವಿಡ್ತ್ ಇರುತ್ತೆ. ಅದಕ್ಕೆ 3 ಡೈಮೆನ್ಷನ್ ಅಂತ ಹೇಳ್ತೀವಿ. ಆದರೆ ನಮ್ಮದು ಪೇಪರ್ ಇರ್ಬೋದು, ಬೋರ್ಡ್ ಇರ್ಬೋದು, ಅದು 2 ಡೈಮೆನ್ಷನಲ್ ಇರುತ್ತೆ. ಸೊ 3 ಡೈಮೆನ್ಷನಲ್ ಸ್ಟ್ರಕ್ಚರ್ನ 3 ಡೈಮೆನ್ಷನಲ್ ಸ್ಟ್ರಕ್ಚರ್ನ ನಾನು 2 ಡೈಮೆನ್ಷನಲ್ ಬೋರ್ಡ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು. ಅದು ರೆಪ್ರೆಸೆಂಟ್ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಗಳಿದ್ದಾವೆ. 4 ಮೋಸ್ಟ್ ಫೆಮಿಲಿಯರ್ ಮೆಥಡ್ಗಳಿವೆ. ವಿಡ್ಜ್ ಹ್ಯಾಚ್ಡ್ ಬಾಂಡ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ, ಸಾಹಾಸ್ ಪ್ರೊಜೆಕ್ಷನ್ಸ್ ಅಂತ ಕರಿತೀವಿ, ನ್ಯೂಮನ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಈ ರೀತಿಯಾಗಿ 4 ಟೈಪ್ ಆಫ್ ಪ್ರೊಜೆಕ್ಷನ್ಸ್ಗಳನ್ನ ನೀವು ಕಾಣಿಸ್ಕೋಬೋದು ಅದರಲ್ಲಿ. ಬಟ್ ನಾವೀಗ ರೆಪ್ರೆಸೆಂಟ್ ಮಾಡುವಂಥದ್ದು ಪ್ರೊಜೆಕ್ಷನ್ ಫಾರ್ಮುಲಾಯಿಂದ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಆ 4 ಯಾವ್ಯಾವುದು ಹೇಗೆ ಅಂತ ನೀವು ನೋಡ್ಕೊಳ್ತಾ ಹೋಗೋಣ. ಫ್ಲೈಯಿಂಗ್ ಎಡ್ಜ್ ಆರ್ ವೆಡ್ಜ್ ಡ್ಯಾಶ್ ಪ್ರೊಜೆಕ್ಷನ್ ಅಂತ ಕರಿತೀವಿ. Most common 3-dimensional representation of the molecule on a 2-dimensional surface. This kind of representation is usually done for the molecules containing a chiral center. ಸೊ ಈಗ ನಿಮಗೆ ಏನಾಗ್ತಿದೆ, ಆಪ್ಟಿಕಲ್ ಐಸೋಮರ್ಸಲ್ಲಿ ತಗೊಂಡ್ರೆ ಮಾತ್ರ ಕೈರಾಲ್ ಸೆಂಟರ್ ಬರುತ್ತೆ. ದೋಸ್ ಐಸೋಮರ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ spatial arrangement of atom will differ. Such isomers we are going to call it as a chiral molecules, or those molecules will going to have a chiral center. ಕೈರಾಲ್ ಸೆಂಟರ್ ಅಂತಂದ್ರೇನು, ಆ ಆರ್ಗ್ಯಾನಿಕ್ ಕಾಂಪೌಂಡ್ಗೆ 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂಥ ಕಾರ್ಬನ್ಗೆ ನಾವೇನಂತ ಕರಿತೀವಿ, ಕೈರಾಲ್ ಸೆಂಟರ್ ಅಂತ ಕರಿತೀವಿ, ಅಥವಾ ಕೈರಾಲ್ ಕಾರ್ಬನ್ ಅಂತ ಕರಿತೀವಿ. ಸೊ ಕೈರಾಲ್ ಕಾರ್ಬನ್ ಇರುವಂಥ ಎಲ್ಲ ಮಾಲಿಕ್ಯೂಲ್ಗೂ ನಮಗೆ 3 ಡೈಮೆನ್ಷನಲ್ ಪಿಕ್ಚರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಜಸ್ಟ್ ಬೈ ಸ್ಪೇಷಲ್ ಅರೇಂಜ್ಮೆಂಟ್ ದೇ ಗೋಯಿಂಗ್ ಟು ಚೇಂಜ್ ದ ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್, ಸ್ಟೀರಿಯೋಕೆಮಿಕಲ್ ಪ್ರಾಪರ್ಟೀಸ್ ವಿಲ್ ವೇರಿ. ದೇರ್ಫೋರ್ representation of that type of structure play very important role on 2-dimensional paper. ಸೊ 3 ಡೈಮೆನ್ಷನಲ್ ತೊಗೊಂಡ್ರೆ ಅಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ಈ ರೀತಿಯಾಗಿರುತ್ತೆ. ಸೊ ಅದು ಹೇಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದರೆ,
ಸ್ಟ್ರೈಟ್ ಲೈನ್ನ ಬರಿತೀವಿ. 2 ಸ್ಟ್ರೈಟ್ ಲೈನ್ ಇದೆ, ಒಟ್ಟು 4 ವೇಲೆನ್ಸಿ ಆಫ್ ದಿ ಕಾರ್ಬನ್ ಇದೆ. ಅದರಲ್ಲಿ 2ನ್ನ ನಾವು ಸ್ಟ್ರೈಟ್ ಲೈನ್ನ ಬರಿತೀವಿ. 2ಕ್ಕೆ ನಾವೇನು ಮಾಡ್ತೀವಿ, ಒಂದಕ್ಕೆ ವೆಡ್ಜ್ ಅಂತೀವಿ, ಇನ್ನೊಂದಕ್ಕೆ ಹ್ಯಾಚ್ಡ್ ಅಂತ ಕರೀತಾರೆ ಅಥವಾ ಡ್ಯಾಶ್ಡ್ ಅಂತ ಕರೀತಾರೆ. ವೆಡ್ಜ್ಡ್ ಡ್ಯಾಶ್ ಅಂತ ಕರಿತೀವಿ. ಆ ಡ್ಯಾಶ್ ಯಾಕೆ ಬರಿತಾ ಇದ್ದಾರೆ ಮತ್ತು ವೆಡ್ಜ್ ಯಾಕೆ ಬರಿತಾ ಇದ್ದಾರೆ ಅದನ್ನು ನೋಡ್ಕೋಬೇಕಾಗತ್ತೆ. ಕೈರಾಲ್ ಸೆಂಟ್ರಲ್ಲಿದೆ. ಯಾವುದನ್ನ ನೀವು ಥಿಕ್ ಲೈನ್ಸ್ ಅಂತ ಬರಿತೀರಲ್ಲ, ಯಾವುದೇ ರೀತಿ ಬ್ರೇಕ್ ಮಾಡಲ್ಲ, ಯಾವುದೇ ರೀತಿ ಇದನ್ನು ಮಾಡೋದಿಲ್ಲ, ಸ್ಟ್ರೈಟ್ ಲೈನ್ ಬರಿತೀರಲ್ಲ, ಅದು ಅವೆರಡು ಒಂದು ಪ್ಲೇನಲ್ಲಿದೆ ಅಂತ ಅರ್ಥ. ಹ್ಯಾಚ್ಡ್ ಆಗಿರುವಂಥದ್ದು ಒಂದು ಪ್ಲೇನಲ್ಲಿದೆ, ವೆಡ್ಜ್ ಆಗಿರುವಂಥದ್ದು ಒಂದು ಪ್ಲೇನರ್ ಆಗಿದೆ. ಸೊ ನೀವು 3 ಡೈಮೆನ್ಷನಲ್ ಸ್ಟ್ರಕ್ಚರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಈ ಮಾಲಿಕ್ಯೂಲು 3 ಡೈಮೆನ್ಷನಲ್ಲಿ ಈ ರೀತಿ ಕಾಣಿಸುತ್ತೆ. ಅದು ನಾನು 2 ಡೈಮೆನ್ಷನಲ್ ಪಿಕ್ಚರಲ್ಲಿ ಬರೆಯೋಕ್ಕೆ ಹೋದಾಗ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ. ಕೆಲವೊಂದನ್ನು ಡಾಟೆಡ್ ಲೈನ್ ಬರಿತೀನಿ, ಕೆಲವೊಂದನ್ನು ಥಿಕ್ ಲೈನ್ ವೆಡ್ಜ್ ಲೈನ್ ಮಾಡ್ತೀನಿ, ಹ್ಯಾಚ್ಡ್ ಲೈನ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀನಿ. ಈ ಥರ ರೆಪ್ರೆಸೆಂಟೇಷನ್ಗೆ ನಾವು ಏನಂತ ಕರಿತೀವಿ, ವೆಡ್ಜ್ ಡೈರೆಕ್ಷನ್ ಅಂತ ಕರಿತೀವಿ. ಇನ್ ದಿಸ್ ರೆಪ್ರೆಸೆಂಟೇಷನ್ ಆರ್ಡಿನರಿ ಲೈನ್ ರೆಪ್ರೆಸೆಂಟ್ ಬಾಂಡ್ಸ್ ಇನ್ ದಿ ಪ್ಲೇನ್ ಆಫ್ ದಿ ಪೇಪರ್. 2 ಥಿಕ್ ಅಂದರೆ ಏನು ಆರ್ಡಿನರಿ ಲೈನ್ ಬರೆದಿದ್ವಲ್ಲ, ಸ್ಟ್ರೈಟ್ ಲೈನ್ ಬರೆದಿದ್ವಲ್ಲ, ಅದು ಪ್ಲೇನ್ ಪೇಪರಲ್ಲಿ ಇದೆ ಅಂತ. ವೆಡ್ಜ್ ಏನು ರೆಪ್ರೆಸೆಂಟ್ ಮಾಡಿದ್ದೀವಲ್ಲ, ಅಂದರೆ ಥಿಕ್ ಲೈನ್ ಅಲ್ಲಿ ವೆಡ್ಜ್ ಅಂತ ತೋರಿಸಿದ್ದೀನಲ್ಲ, ಆ ಥರ ಇರೋ ಅಂಥದ್ದು ಏನಾಗ್ತಿದೆ, ಎಬೋ ದಿ ಪ್ಲೇನ್ ಆಫ್ ದಿ ಪೇಪರ್ ಇದೆ. ಅದೇ ಥರ ಡಿಶ್ ಅಂದರೆ ನೀವು ಹ್ಯಾಚ್ಡ್ ಮಾಡಿದ್ದೀರಲ್ಲ, ಅದೇನಿದೆ ಅವೇ ಫ್ರಮ್ ಯು ಅಂತ ನಿಮಗೆ ತಿಳಿಸುತ್ತೆ, ಅಥವಾ ಬಿಲೋ ದಿ ಪ್ಲೇನ್ ಅಂತ ನಿಮಗೆ ಕನ್ಸಿಡರ್ ಮಾಡ್ಕೊಳುತ್ತೆ. ಆ ಮಾಲಿಕ್ಯೂಲ್ನ ನೀವು ಹೇಗೆ ಓರಿಯೆಂಟ್ ಮಾಡ್ಕೋತೀರಾ ಅಂತಂದರೆ, ಆ ಮಾಲಿಕ್ಯೂಲಲ್ಲಿ ಏನಾಗುತ್ತೆ, ಎರಡು ಬಾಂಡು ಒಂದೇ ಪ್ಲೇನಲ್ಲಿರುತ್ತೆ, ಇನ್ನೊಂದು ಎಬೋ ದಿ ಪ್ಲೇನ್ ಇರುತ್ತೆ, ಇನ್ನೊಂದು ಬಿಲೋ ದಿ ಪ್ಲೇನ್ ಇರುತ್ತೆ. ಸೊ ಎಬೋ ದಿ ಪ್ಲೇನ್ ಇರೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಡ್ಯಾಶ್ಡ್ ಲೈನ ಅಥವಾ ಡ್ಯಾಶ್ಡ್ ವೆಡ್ಜ್ನ ಮಾಡ್ತೀವಿ. ಹ್ಯಾಚ್ಡ್ ಯಾವುದಕ್ಕೆ ಮಾಡ್ತೀವಿ ಅಂದರೆ ಬ್ರೋಕನ್ ಲೈನ್ ಯಾವುದಿರುತ್ತಲ್ಲ ಅದ್ರ ಪ್ರಕಾರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಥರ ಫ್ಲೈಯಿಂಗ್ ವೆಡ್ಜ್ ಪ್ರೊಜೆಕ್ಷನ್ ಫಾರ್ಮ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ಗೆ ನಾವು ಕನ್ಸಿಡರ್ ಮಾಡೋದಾದರೆ ನೋಡಿ, ಈ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಏನಾಗಿದೆ, 4 ಗ್ರೂಪ್ ಇದೆ. ಒಂದು OH, H, COOH, CH3 ಗ್ರೂಪ್ ಇದೆ. ಅದರಲ್ಲಿ 2 ದೇ ಆರ್ ಇನ್ ಒನ್ ಪ್ಲೇನ್ ಆಫ್ ದಿ ಪೇಪರ್ ಇದೆ, ಹಂಗಾಗಿ ಅದನ್ನು ಆ ಥರ ಬರೀತಾರೆ. ಬಾಂಡ್ ಬಿಲೋ ದಿ ಪ್ಲೇನ್ ಆಫ್ ದಿ ಪೇಪರ್ ಬಿಲೋನಲ್ಲಿದೆ ಅಂತ ಅಂದಾಗ ಡಾಟೆಡ್ ಲೈನ ಬರೀತಾರೆ. ಎಬೋ ದಿ ಪ್ಲೇನ್ ಅಂತ ಬಂದಾಗ ಅದನ್ನು ಅದು ಥಿಕ್ ಲೈನಲ್ಲಿ ಬಾಂಡ್ ಥರ ಬರೀತಾರೆ. ಈ ರೀತಿಯಾಗಿ 3 ಡೈಮೆನ್ಷನಲ್ ಪಿಕ್ಚರ್ನ 2 ಡೈಮೆನ್ಷನಲ್ ಪೇಪರ್ ಮೇಲೆ ಯೂಸಿಂಗ್ ದಿ ಡಾಟೆಡ್ ಲೈನ್ ಅಂಡ್ ದಿ ವೆಡ್ಜ್ ಲೈನು ಬರೀತಾರಲ್ಲ, ಅದಕ್ಕೆ ಫ್ಲೈಯಿಂಗ್ ವೆಡ್ಜ್ ಫಾರ್ಮುಲಾ ಅಂತ ಬರೀತಾರೆ. ಎರಡನೇದು ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ, ಮೋಸ್ಟ್ ಪಾಪ್ಯುಲರ್ ಫಾರ್ಮುಲಾ ಇದು ಯಾಕೆ ಮಾಡಿದ್ದು ಅಂತಂದರೆ ಒರಿಜಿನಲಿ ಫಾರ್ ಡಿಪ್ಲೀಷನ್ ಆಫ್ ದಿ ಕಾರ್ಬೋಹೈಡ್ರೇಟ್. ಈ ಎಲ್ಲ ಫಾರ್ಮಲ್ಲೂ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ 3 ಡೈಮೆನ್ಷನಲ್ ಪಿಕ್ಚರ್ನ 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ದಿ ಮಾಲಿಕ್ಯೂಲ್ನ 2 ಡೈಮೆನ್ಷನಲ್ ಪೇಪರ್ ಮೇಲೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತೀವಿ. ಪರ್ಟಿಕ್ಯುಲರ್ಲಿ ಫಾರ್ ದಿ ಕೈರಾಲ್ ಮಾಲಿಕ್ಯೂಲ್, ಪರ್ಟಿಕ್ಯುಲರ್ಲಿ ಫಾರ್ ದಿ ಕೈರಾಲ್ ಕಾರ್ಬನ್ಗೆ ಈ ಥರದ್ದು ಮಾಡ್ತಾ ಹೋಗ್ತಾರೆ. ಸೊ ಅವ್ರು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತಂದರೆ, ಕ್ರಾಸ್ ಲೈನ್ ಇಂಟರ್ಸೆಕ್ಷನ್ ಆಫ್ ದಿ ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್ ಮಾಡ್ತಾರೆ. ಆ ಎರಡು ಎಲ್ಲಿ ಇಂಟರ್ಸೆಕ್ಷನ್ ಆಗಿದೆಯಲ್ಲ ಅಲ್ಲಿ ನಿಮ್ಮದು ಕೈರಾಲ್ ಕಾರ್ಬನ್ ಇದೆ ಅಂತ ಅವರು ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಸೊ ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್ ಲೈನ್ಸ್ನ ರೆಪ್ರೆಸೆಂಟ್ ಮಾಡಿ ಇವ್ರೇನು ಮಾಡ್ತಾರೆ, ಬರೆಯೋಕ್ಕೆ ಹೋಗ್ತಾರೆ. ಹಾರಿಸಾಂಟಲ್ ಲೈನ್ ರೆಪ್ರೆಸೆಂಟ್ ದಿ ಬಾಂಡ್ ಎಬೋ ದಿ ಪ್ಲೇನ್, ವರ್ಟಿಕಲ್ ಲೈನ್ ರೆಪ್ರೆಸೆಂಟ್ ದಿ ಬಾಂಡ್ ಬಿಲೋ ದಿ ಪ್ಲೇನ್. ಅಲ್ಲಿ ಹೇಗೆ ನಾವು ವೆಡ್ಜು ಮತ್ತು ಹ್ಯಾಚ್ಡ್ ಅಥವಾ ಫ್ರಂಟು ಬ್ಯಾಕು ಅಂತ ಕನ್ಸಿಡರ್ ಮಾಡಿದ್ವಲ್ಲ, ಅದನ್ನು ಇವ್ರೇನು ಮಾಡ್ತಾರೆ, ಹಾರಿಸಾಂಟಲ್ ಲೈನಲ್ಲಿ ಎಬೋ ದಿ ಪ್ಲೇನ್ಗೆ ಒಂದು, ಬಿಲೋ ದಿ ಪ್ಲೇನ್ಗೆ ಒಂದು ಫಾರ್ಮಲ್ಲಿ ಆ ರೀತಿಯಾಗಿ ಅವರು ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಎಗೇನ್ ದಿಸ್ ಇಸ್ ಆಲ್ಸೋ ಎ ರೆಪ್ರೆಸೆಂಟೇಷನ್ ಆಫ್ ದಿ 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ದ stereochemical structure of a stereoisomer on a 2 dimensional paper. ಸೊ ಹೇಗಾಗುತ್ತೆ ಅಂತ ನೋಡಿ, 2 bonds coming out of the plane or on the horizontal plane, 2 remaining bonds going into the plane or to the vertical plane. ಈಗ ಯಾವುದೋ ಒಂದು ಮಾಲಿಕ್ಯೂಲ್ ಇದೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಎರಡು ಒಂದು ಪ್ಲೇನಲ್ಲಿರುತ್ತೆ, ಒಂದು ಎಬೋ ದಿ ಪ್ಲೇನ್ ಇರುತ್ತೆ, ಇನ್ನೊಂದು ಬಿಲೋ ದಿ ಪ್ಲೇನ್ ಇರುತ್ತೆ. ಸೊ ನಾನು ಹಿಂಗೆ ಕನ್ಸಿಡರ್ ಮಾಡ್ಕೊಳ್ತೀನಿ ಅಂದರೆ, ಯಾವುದು ಪ್ಲೇನಲ್ಲಿ ಇರುತ್ತಲ್ಲ ಅದನ್ನು 2 ಬಾಂಡ್ಸ್ ಯಾವುದಿರುತ್ತಲ್ಲ ಕಮಿಂಗ್ ಔಟ್ ಆಫ್ ದಿ ಪ್ಲೇನ್, ಅದನ್ನು ಒಂದು ಡೈರೆಕ್ಷನ್ಗೆ, ಈಗ ನೋಡಿ BR ಮತ್ತು H ಏನಿದೆಯಲ್ಲ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಹಾರಿಸಾಂಟಲಿ ತೊಗೊಳ್ತಾ ಇದ್ದೀನಿ. CN ಮತ್ತು NH2 ಏನಿದೆಯಲ್ಲ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ವರ್ಟಿಕಲ್ ಪ್ಲೇನಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಇಂಟರ್ಸೆಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹೇಗೆ ಅದನ್ನು ನಾನು ರೆಪ್ರೆಸೆಂಟೇಷನ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಏನಾಗ್ತಿದೆ, 2 ಡ್ಯಾಶ್ ಇದೆ, 2 ಇದ್ರ ಲೈನ್ ಇದೆ.
ಸೊ ಈ ಎರಡು ಡ್ಯಾಶ್ ತಿಕ್ಕಾಗಿರೋದನ್ನ ಒಂದು ಕಡೆಗೆ ಹೇಳ್ತೀನಿ, ಡ್ಯಾಶ್ ಆಗಿರೋದನ್ನ ಇನ್ನೊಂದು ಕಡೆಗೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೆಪ್ರೆಸೆಂಟೇಷನ್ ಮಾಡ್ತೀವಲ್ಲ ಅದಕ್ಕೆ ನಾವು ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ಅದೇ ರೀತಿ ಥರ್ಡ್ ಒನ್ ಇದೆ, ಇದಕ್ಕೆ ನಾವು ಸಾಹರ್ಸ್ ಫಾರ್ಮುಲಾ ಅಂತ ಕರಿತೀವಿ. ಇನ್ ದಿಸ್ ರೆಪ್ರೆಸೆಂಟೇಷನ್ ಮಾಲಿಕ್ಯೂಲ್ ಇಸ್ ಯೂಸ್ಡ್ ಸ್ಲೈಟ್ಲಿ ಫ್ರಮ್ ಎಬೋವ್ and form a right and then projected on the paper. The bond between the two carbon atoms is drawn diagonally and relatively the greater length for the sake of the clarity. The lower left hand carbon is taken as the front carbon and upper right hand carbon is taken as the black carbon. ಸಾಹರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಏನಾಗ್ತಿದೆ ಅಂದರೆ ಪರ್ಟಿಕ್ಯುಲರ್ಲಿ ಕಾನ್ಫಿಗರೇಷನ್ ಆಫ್ ದಿ ಆಲ್ಕೇನ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾವು ಇದನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ಅವ್ರೇನು ಮಾಡ್ತಾರೆ ಅಂತಂದರೆ ಇನ್ ದಿ ಫಾರ್ಮ್ ಆಫ್ ದಿ ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ಎಕ್ಲಿಪ್ಸ್ಡ್ ಫಾರ್ಮಲ್ಲಿ ಏನಾಗ್ತಿದೆ, ಎರಡು ಕಾರ್ಬನ್ ಆಟಮ್ ಇದೆ, ಎರಡು ಕಾರ್ಬನ್ ಆಟಮ್ ಇದೆ ಅಂತಂದರೆ ಅದನ್ನು ನನಗೆ ಗೊತ್ತಾಗೋದಕ್ಕೋಸ್ಕರ ಪೇಪರ್ ಮೇಲೆ ರೆಪ್ರೆಸೆಂಟೇಷನ್ ಮಾಡೋಕ್ಕೋಸ್ಕರ ಒಂದು ಕೆಳಗಡೆ ಒಂದು ಮೇಲ್ಗಡೆಗೆ ಅವ್ರ ಕಾರ್ಬನ್ನ ಆ ಲೈನ್ನ ಬರೀಬೇಕಾದ್ರೆ ಹಂಗೆ ಬರೀತಾರೆ. ಎಕ್ಲಿಪ್ಸಲ್ಲಿ ಏನಾಗ್ತಿದೆ ಅಂದರೆ ಆ ಕಾರ್ಬನಿಂದ ಕಡೆ ಕಾರ್ಬನೇ ಇದೆ. ಸೊ ಏನು ತಿಕ್ ಕಾರ್ಬನ್ ಮಾಡಿದ್ದೀನಲ್ಲ ಆ ಅಟ್ಯಾಚ್ ಆಗಿರೋ ಗ್ರೂಪ್ ಇದೆಯಲ್ಲ ಅದು ಮೀಥೈಲ್ ಗ್ರೂಪು. ಆ ಮೀಥೈಲ್ ಗ್ರೂಪ್ ಅದರಿಂದ ಅದೇ ಬಂದಿದ್ದರೆ ಅವಾಗ ಅದನ್ನು ಎಕ್ಲಿಪ್ಸ್ಡ್ ಅಂತ ಕರಿತೀವಿ. ಅದನ್ನು ನಾನು ಏನು ಮಾಡಿದ್ದೀನಿ, ಈ ಸೆಕೆಂಡ್ ಕಾರ್ಬನ್ ಆಟಮ್ನ ಏನು ಮಾಡಿದ್ದೀನಿ, ನಾನು ರೊಟೇಟ್ ಮಾಡಿದ್ದೀನಿ. ರೊಟೇಟ್ ಮಾಡಿದಾಗ ಈ OH ಮೀಥೈಲ್ ಗ್ರೂಪ್ ಕೆಳಗಡೆ ಬಂದಿದೆ, ಅದನ್ನು ನಾನು ಆ್ಯಂಡ್ ಇಡ್ತೀನಿ. ಆ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ. ಆಲ್ ದಿ ಪ್ಯಾರಲಲ್ ಬಾಂಡ್ಸ್ ಇನ್ ಎ ಸಾಹರ್ಸ್ ಫಾರ್ಮುಲಾ ಆರ್ ಎಕ್ಲಿಪ್ಸ್ ಆ್ಯಂಡ್ ಆಲ್ ಆ್ಯಂಟಿ ಪ್ಯಾರಲಲ್ ಬಾಂಡ್ಸ್ ಆರ್ ಆಪೋಸಿಟ್ ಆರ್ ಟ್ರಾನ್ಸ್ ಆರ್ ಆ್ಯಂಟಿ ಟು ಈಚ್ ಅದರ್. ಅದನ್ನು ನಾನು ಈ ಥರ ನೋಡ್ತಾ ಇದ್ದೀನಿ. ನಾನು ಈ ಕಡೆಯಿಂದ ನೋಡಿದಾಗ ನನಗೆ ಮಾಲಿಕ್ಯೂಲು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎರಡು ಕಾರ್ಬನ್ ಆಟಮ್ ಇದೆ, ಎರಡು ಒಂದೇ ಪ್ಲೇನಲ್ಲಿ ಬರೆಯಲ್ಲ, ಒಂದು ಎಬೋ ದಿ ಪ್ಲೇನ್ ಬರಿತೀನಿ ನಾನು. ಬರೀಬೇಕಾದ್ರೆ ಸ್ವಲ್ಪ ಲಿಟಲ್ ಬಿಟ್ ಟು ಇಂಡಿಕೇಟ್ ದಟ್ ದೇರ್ ಆರ್ ಟು ಬಾಂಡ್ಸ್ ಆರ್ ದೇರ್ ಅಂತ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀನಿ. ಅದರಲ್ಲಿ ಏನಾಗುತ್ತೆ, ಒನ್ ವಿಲ್ ಬಿ ಅವೇ ಫ್ರಮ್ ಯು, ಒನ್ ವಿಲ್ ಬಿ ಟುವರ್ಡ್ಸ್ ಯು, ಆ ರೀತಿಯಾಗಿ ಇರುತ್ತೆ. ಇದಕ್ಕೆ ನಾವು ಕರಿತೀವಿ ಸಾಹರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ಇದೆ ಯೂಶಲಿ ಕಾನ್ಫರ್ಮೇಷನ್ ಐಸೋಮರಿಸಮ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇದನ್ನು ನಾವು ತೊಗೊಳ್ತೀವಿ. ಇಲ್ಲಿ ಎಕ್ಲಿಪ್ಸ್ಡ್ ಇದೆ ನೋಡಿ, ಅದರಿಂದ ಕಡೆಗೆ ಹೆಚ್ಚಿಂದ ಕಡೆ ಹೆಚ್ಚಿದೆ, CH3 ಅದಕ್ಕೆ ಎಕ್ಲಿಪ್ಸ್ಡ್ ಅಂತ ಕರಿತೀವಿ. ಒಂದು ಕಾರ್ಬನ್ ಆಟಮ್ ಹಾಗೇ ಇಟ್ಕೊಂಡಿರ್ತೀವಿ, ಇನ್ನೊಂದು ಕಾರ್ಬನ್ ಆಟಮ್ನ ಏನು ಮಾಡ್ತೀವಿ ನಾವು ಕಾನ್ಫಿಗರೇಷನ್ನ 60 ಡಿಗ್ರಿಗೆ ರೊಟೇಟ್ ಮಾಡ್ತೀವಿ. ರೊಟೇಟ್ ಮಾಡಿದಾಗ ಈ ರೀತಿಯಾಗಿ ಆಗುತ್ತೆ. ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಅಂದರೆ ಏನು, ಕಾನ್ಫಿಗರೇಷನ್ ಆಫ್ ದಿ ಆಲ್ಕೇನ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾವು ಇದನ್ನು ಈ ಸ್ಟ್ರಕ್ಚರ್ನ ಯುಟಿಲೈಸ್ ಮಾಡ್ಕೊಳ್ತೀವಿ. ಅದೇ ಥರ ಇನ್ನೊಂದಿದೆ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ. ದಿಸ್ ಇಸ್ ಆಲ್ಸೋ ಎ ಪ್ರೊಜೆಕ್ಷನ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ರೈಟ್ ವೇರಾಸ್ ಅ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಆನ್ ಎ 2 ಡೈಮೆನ್ಷನಲ್ ಬೋರ್ಡ್ ರೆಪ್ರೆಸೆಂಟ್ ಮಾಡೋಕ್ಕೆ ಇನ್ನೊಂದು ಮಾಡ್ತೀವಿ. ಅದಕ್ಕೆ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ಇಟ್ ಈಸ್ ಡಿವೈಸ್ಡ್ ವೆರಿ ಸಿಂಪಲ್ ಮೆಥಡ್ ಪ್ರೊಜೆಕ್ಟಿಂಗ್ ದಿ 3 ಡೈಮೆನ್ಷನಲ್ ಫಾರ್ಮುಲಾ ಆನ್ ದಿ ಪೇಪರ್ ಯೂಸ್ಡ್ ಫಾರ್ ಕಾನ್ಫರ್ಮೇಷನ್ ರಿಲೇಷನ್ಶಿಪ್ ಆ್ಯಂಡ್ ಸಾ ದಿ ಇಂಟ್ರಾಕ್ಷನ್ ಲೀಡಿಂಗ್ ಟು ದಿ ಸ್ಟೀರಿಕ್ ಇಂಡರೆನ್ಸ್ ಬಿಟ್ವೀನ್ ದಿ ಆಟಮ್ಸ್ ಆರ್ ದಿ ಗ್ರೂಪ್. ಸೊ ಈಗ ಏನಾಗ್ತಿದೆ ಅಂತಂದರೆ, ಎರಡು ಕಾರ್ಬನ್ ಆಟಮ್ ಇದೆ ಅಂತಂದರೆ ಹಿಂಗೆ ಅವ್ರು ಇಮ್ಯಾಜಿನ್ ಮಾಡ್ಕೊಳ್ತಾರೆ ಅಂತಂದರೆ, ಫ್ರಂಟ್ ಕಾರ್ಬನ್ ಆಟಮು ಈ ರೀತಿಯಾಗಿರುತ್ತೆ, ಬ್ಯಾಕ್ ಸೈಡ್ ಕಾರ್ಬನ್ ಆಟಮು ಈ ರೀತಿಯಾಗಿರುತ್ತೆ ಅಂತ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ನೀವು ಆಲ್ರೆಡಿ ಕಾನ್ಫರ್ಮೇಷನಲ್ ಸ್ಟ್ರಕ್ಚರ್ಸ್ನ ನೀವು ಓದಿದರೆ ಆಲ್ಕೇನ್ಸಲ್ಲಿ ಅದು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನಾವು ಹೇಳಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ಕೇನ್ ಇದೆ, ಆಲ್ಕೇನ್ಗೆ ಇಲ್ಲಿ ಬ್ಯೂಟೇನ್ ಇರ್ಬೋದು, ಎರಡು ಕಾರ್ಬನ್ ಆಟಮ್ ಇದೆ, ಎರಡು ಕಾರ್ಬನ್ ಆಟಮ್ನ ಅಥವಾ ಈಥೇನ್ ಇರ್ಬೋದು. ಹೆಂಗೆ ಆ ಎರಡು ಕಾರ್ಬನ್ ಆಟಮು ಅಥವಾ 4 ಕಾರ್ಬನ್ ಆಟಮ್ನ ಕನ್ಸಿಡರ್ ಮಾಡ್ತೀನಿ ಅಂತಂದರೆ, ಒಂದು ಕಾರ್ಬನ್ ಆಟಮ್ ಒಂದು ಫ್ರಂಟಲ್ಲಿದೆ, ಇನ್ನೊಂದು ಕಾರ್ಬನ್ ಆಟಮ್ ಬ್ಯಾಕ್ ಸೈಡ್ ಇದೆ ಅಂದ್ಕೊಂಡು ಅದನ್ನು ನಾನೇನು ಮಾಡ್ತೀನಿ, ಈ ರೀತಿಯಾಗಿ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಆ ಫಾರ್ಮುಲಾಗೆ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಹೇಳ್ತೀನಿ. ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಥರ ಪ್ರೊಜೆಕ್ಷನ್ ಫಾರ್ಮುಲಾಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ವೆಡ್ಜ್ ಡ್ಯಾಶ್ ಆಗುತ್ತೆ, ಸಾಹರ್ಸ್ ಆಗುತ್ತೆ, ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಆಗುತ್ತೆ. ಸಾಹರ್ಸು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾನ ಯಾವುದಕ್ಕೆ ಹೇಳ್ತೀವಿ, ಇನ್ ಆರ್ಡರ್ ಟು ರೆಪ್ರೆಸೆಂಟ್ ದಿ ಕಾನ್ಫರ್ಮೇಷನಲ್. ವೆಡ್ಜು ಡ್ಯಾಶ್ ಏನಕ್ಕೆ ಹೇಳ್ತೀವಿ, 3 ಡೈಮೆನ್ಷನಲ್ ಪಿಕ್ಚರ್ನ 2 ಡೈಮೆನ್ಷನಲ್. ಬಟ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಾವು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋಂಥದ್ದು ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ವರ್ಟಿಕಲ್ ಲೈನ್ಸ್ ಯೂಸ್ ಮಾಡ್ತೀವಿ. ಎಲ್ಲಿ ಇಂಟರ್ಸೆಕ್ಷನ್ ಆಗುತ್ತಲ್ಲ ಅಲ್ಲಿ ಕೈರಲ್ ಸೆಂಟರ್ ಇರುತ್ತೆ. ಎಬೋ ದಿ ಪ್ಲೇನ್ ಇರೋದು ಒಂದು ಹಾರಿಸಾಂಟಲಿ, ವರ್ಟಿಕಲಿ ನಾವು ಅದನ್ನು ಅರೇಂಜ್ ಮಾಡ್ಕೊಳ್ತೀವಿ. ಈ ರೀತಿಯಾಗಿ ಆ ಮಾಲಿಕ್ಯೂಲ್ನ ನಾವೇನು ಮಾಡ್ತಾ ಇದ್ದೀವಿ, 3 ಡೈಮೆನ್ಷನಲ್ ಪಿಕ್ಚರ್ ಇರುವಂಥ ಮಾಲಿಕ್ಯೂಲ್ನ 2 ಡೈಮೆನ್ಷನಲ್ ಪೇಪರಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಕೆಮಿಕಲ್ ಅರೇಂಜ್ಮೆಂಟ್ ಆಫ್ ಆಟಮ್ ಅಂತ ಕರೀತಾರೆ. ಸ್ಟೀರಿಯೋ ಕೆಮಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ, ಓನ್ಲಿ ಸ್ಟೀರಿಯೋ ಕೆಮಿಕಲಿ ದೇ ಆರ್ ಡಿಫ್ರೆಂಟ್. ವೆನ್ ಯು ಕನ್ಸಿಡರ್ ದಿ 3 ಡೈಮೆನ್ಷನಲ್ ಪಿಕ್ಚರ್,
then only you are going to get the picture of that particular molecule, that three-dimensional picture of that particular molecule, how you are going to represent on a two-dimensional paper or a board. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಕೆಮಿಕಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ, ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ನೋಡೋದಕ್ಕಷ್ಟೇ ಕಾಂಪ್ಲಿಕೇಟ್ ಅನಿಸುತ್ತೆ, ಅರ್ಥ ಮಾಡಿಕೊಂಡ್ರೆ ವೆರಿ ಈಸಿ ಆಗುತ್ತೆ. ದೇರ್ ಫೋರ್ ನಥಿಂಗ್ ಟು ವರಿ. ರಿಮೆಂಬರ್, ಕಾರ್ಬನ್ ಹ್ಯಾಸ್ ಓನ್ಲಿ 4 bonds. Thank you. All the best.